ಈ ಹದಿಹರದ ಸಮಯದಲ್ಲಿ ಎಲ್ಲ ಹುಡುಗಿಯರಿಗೂ ಕೂಡ ಒಂದು ದೊಡ್ಡ ತೊಂದರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವಾಗಿರ್ತದೆ. ಬಹಳಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ತಾರೆ. ಒಂದು ಸ್ವಲ್ಪ ಚೆನ್ನಾಗಿ ಕುಟ್ಟಿ ಒಂದು ಸಣ್ಣ ನಿಂಬೆ ಗಾತ್ರದ ಒಂದು ಉಂಡೆಯನ್ನು ಮಾಡ್ಕೊಳ್ಳೋದು, ಈ ನೀರಿನೊಂದಿಗೆ ಸೇವನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ಮೆನ್ಸ್ಟ್ರುಯಲ್ ಕ್ರ್ಯಾಂಪ್ ಹೊಟ್ಟೆ ನೋವಿನಿಂದ ಗುಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಯಾವಾಗ ಸೇವನೆ ಮಾಡಬೇಕು? ನಮಸ್ಕಾರ. ಎಲ್ಲರೂ ಕೂಡ ಈ ಹದಿಹರದ ಸಮಯದಲ್ಲಿ ಎಲ್ಲ ಹುಡುಗಿಯರಿಗೂ ಕೂಡ ಒಂದು ದೊಡ್ಡ ತೊಂದರೆ ಅಂತ ಹೇಳಿದ್ರೆ ಮೆನ್ಸ್ಟ್ರುಯಲ್ ಕ್ರ್ಯಾಂಪ್ ಅಥವಾ ಈ ಮುಟ್ಟಿನ ಸಮಯದಲ್ಲಿ ಕಾಣಿಸಿಕೊಳ್ಳುವಂತಹ ಹೊಟ್ಟೆ ನೋವು. ಸಿಕ್ಕಾಪಟ್ಟೆ ಹೊಟ್ಟೆ ನೋವಾಗಿರ್ತದೆ. ಬಹಳಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ತಾರೆ. ಶಾಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಥವಾ ದಿನನಿತ್ಯ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಇದನ್ನು ಆಯುರ್ವೇದದಲ್ಲಿ ಖಂಡಿತವಾಗ್ಲೂ ನಮಗೆ ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಯುರ್ವೇದ ಕೆಲವೊಂದು ಔಷಧಿಗಳಿದೆ, ಆದ್ರೆ ಔಷಧಿ ಅಂತ ಹೇಳುವಂಥದ್ದು ನೀವು ಆಯುರ್ವೇದ ಡಾಕ್ಟರ್ ಹತ್ರ ಹೋದ ಮೇಲೇನೆ ತಗೊಳ್ಬೇಕು. ಆದ್ರೆ ನಿಮಗೆ ನಾನು ಕೆಲವೊಂದು ಮನೆಯ ಔಷಧಿಗಳನ್ನು ಹೇಳೋದಂತಿದ್ರೆ, ಎಲ್ಲರ ಮನೆಯಲ್ಲಿ ಕರಿಬೇವು ಅಥವಾ ನಾವು ಅಡಿಗೆಗೆ ಯೂಸ್ ಮಾಡುವಂತಹ ಬೇಸೊಪ್ಪು ಅಂತ ಏನು ಹೇಳ್ತೇವೆ, ಕರಿಬೇವು ನಿಮ್ಮ ಎಲ್ಲರ ಮನೆಯಲ್ಲಿ ಇರ್ತದೆ. ಈ ಕರಿಬೇವನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುಟ್ಟಿ ಒಂದು ಸಣ್ಣ ನಿಂಬೆ ಗಾತ್ರದ ಒಂದು ಉಂಡೆಯನ್ನು ಮಾಡ್ಕೊಳ್ಳೋದು, ಹಾಗೂ ಹಾಲಿಗೆ ಸ್ವಲ್ಪ ಅದಕ್ಕೆ ಲೆಮನ್ ಹಾಕಿದ್ರೆ ಹಾಲು ಒಡಿತದೆ ಅಥವಾ ಅದಕ್ಕೆ ನಾವು ಪನೀರ್ ಅಂತ ಹೇಳ್ತೇವೆ. ಅದಾದ್ಮೇಲೆ ಅದರಲ್ಲಿ ಮೇಲೆ ನೀರು ನಿಲ್ತದೆ ಅಥವಾ ಪನೀರ್ ವಾಟರ್ ಅಂತ ನಾವು ಅದಕ್ಕೆ ಕರಿತೇವೆ. ಆ ನೀರಿನೊಂದಿಗೆ ಈ ಒಂದು ಏನ್ ಹೇಳ್ತೀವಿ ಬೇವಿನ ಸೊಪ್ಪಿನ ಮಾಡಿದಂತಹ ಸಣ್ಣ ನಿಂಬೆ ಗಾತ್ರದ ಒಂದು ಬೇವಿನ ಸೊಪ್ಪಿನ ಉಂಡೆಯನ್ನು ಈ ನೀರಿನೊಂದಿಗೆ ಸೇವನೆ ಮಾಡಿದರೆ ಖಂಡಿತವಾಗ್ಲೂ ಕೂಡ ಈ ಮೆನ್ಸ್ಟ್ರುಯಲ್ ಕ್ರ್ಯಾಂಪ್ ಅಥವಾ ಈ ಹದಿಹರದ ಸಮಯದಲ್ಲಿ ಕಾಣಿಸಿಕೊಳ್ಳುವಂತಹ, ಮುಟ್ಟಿನ ಸಮಯದಲ್ಲಿ ಕಾಣಿಸಿಕೊಳ್ಳುವಂತಹ ಹೊಟ್ಟೆ ನೋವಿನಿಂದ ಗುಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಯಾವಾಗ ಸೇವನೆ ಮಾಡಬೇಕು? ಪೀರಿಯಡ್ಸ್ ಸ್ಟಾರ್ಟ್ ಆಗುವ ಮುಂಚೆ ದಿವಸ ಅಥವಾ ಈ ಮೆನ್ಸ್ಟ್ರುಯೇಷನ್ ಅಂತ ಏನ್ ಹೇಳ್ತೇವೆ, ಇದು ಸ್ಟಾರ್ಟ್ ಆಗುವ ಮುಟ್ಟು ಶುರುವಾಗುವ ಒಂದು ದಿವಸದಿಂದ ಮೊದಲು, ಹಾಗೂ 1ನೇ ದಿವಸ, 2ನೇ ದಿವಸ, 3ನೇ ದಿವಸ, ಈ 4 ದಿವಸದಷ್ಟು ನೀವು ಈ ಬೇವಿನ ಸೊಪ್ಪಿನ ಉಂಡೆ ಹಾಗೂ ಪನೀರಿನ ನೀರಿನೊಂದಿಗೆ ಸೇವನೆ ಮಾಡಿಕೊಂಡ್ರೆ ತಕ್ಷಣಕ್ಕೆ ಅವರಿಗೆ ಸಮಾಧಾನ ಸಿಗ್ತದೆ ಅಥವಾ ತಕ್ಷಣಕ್ಕೆ ಅವರಿಗೆ ನೋವು ಕಡಿಮೆ ಆಗ್ತದೆ. ಕೆಲವೊಂದು ನೋವು ನಿವಾರಕ ಔಷಧಿಗಳಿಂದ ತೆಕ್ಕೊಳ್ಳದೇ ಇರುವಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಅದರಿಂದಾಗಿ ಆಯುರ್ವೇದದಲ್ಲಿ ದುಷ್ಪರಿಣಾಮಗಳೇ ಹೆಚ್ಚು. ಹಾಗೂ ಧನ್ವಂತರ ತೈಲ ಅಂತ ನಾವು ಹೇಳ್ತೇವೆ. ಧನ್ವಂತರಿ ತೈಲವನ್ನು ಹೊಟ್ಟೆಯ ಭಾಗಕ್ಕೆ, ಕೆಳ ಹೊಟ್ಟೆ ಭಾಗಕ್ಕೆ, ಬೆನ್ನಿನ ಭಾಗಕ್ಕೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ನೀರಿನ ಟಬ್ಬಲ್ಲಿ ಕೂತ್ಕೊಳ್ಳೋದ್ರಿಂದಾಗಿ ಕೂಡ ಈ ನೋವನ್ನು ತಕ್ಷಣಕ್ಕೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅಷ್ಟೂ ದಿವಸ ಕೂಡ ಅವರು ಬಿಸಿ ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇವನೆ ಮಾಡ್ತಾ ಇರೋದ್ರಿಂದಾಗಿ ಕೂಡ ಈ ಹೊಟ್ಟೆಯ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಏನು ಮಸಲ್ ಕ್ರ್ಯಾಂಪ್ಸ್ಗಳೇನಿದೆ ಅದು ನಮಗೆ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಹಾಗೂ ಹೊರಗಡೆ ಆಹಾರಗಳು ಅಥವಾ ಈ ಜಂಕ್ ಫುಡ್ಗಳಂತ ಹೇಳ್ತೀವಿ, ಇದನ್ನು ಪೂರ್ತಿಯಾಗಿ ತಿನ್ನುವುದನ್ನು ನಿಲ್ಲಿಸಬೇಕು. ಆವಾಗ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕಾಣಿಸಿಕೊಳ್ಳುವಂತಹ ಈ ಮೆನ್ಸ್ಟ್ರುಯಲ್ ಕ್ರ್ಯಾಂಪ್ಸ್ ಏನಿದೆ ಅಥವಾ ಈ ಮುಟ್ಟಿನ ಸಮಯದಲ್ಲಿ ಕಾಣಿಸಿಕೊಳ್ಳುವ ನೋವು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು.